ಚಾಲಕ ನಿರ್ವಾಹಕರುಗಳು ಯಾವ ರೀತಿಯಲ್ಲಿ ಬಸ್ಸಲ್ಲಿ ಬಂದು ಮಲಗ್ತಾ ಇದ್ದಾರೆ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಕ್ಕಂತ ಒಂದು ನಿಮ್ಮಲ್ಲಿ ಮಾನವೀಯತೆ ಇಲ್ಲ ಅಂತಂದ್ರೆ ನೀವು ಇನ್ನೆಂತ ಅಧಿಕಾರಿಗಳ್ರಿ? ನಮ್ಮ ಚಾಲಕ ನಿರ್ವಾಹಕರುಗಳಿಗೆ ಇವತ್ತು ಸರಿಯಾದಂತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಸರಿಯಾದಂತ ಒಂದು ಮಲಗೋದಿಕ್ಕೆ ವ್ಯವಸ್ಥೆ ಇಲ್ಲ. ಬಿಎಂಟಿಸಿ ಆಡಳಿತ ಮಂಡಳಿಯ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ಸರ್ ನಮಸ್ಕಾರ ಸರ್, ಸಾರಿಗೆ ಟಿವಿಯಿಂದ ಧನಂಜಯ ಸರ್. ಸರ್ ಮುಂದುವರಿಯೋ ಭಾಗವಾಗಿ ರಿಯಾಲಿಟಿ ಚೆಕ್ ಬಗ್ಗೆ ಏನು ಹೇಳ್ತೀವಿ ಇಷ್ಟಪಡ್ತೀರಾ ಸರ್? ಸರ್, ಈಗ ನಾವು ಏನು ಮೊನ್ನೆ ಕಾರ್ಮಿಕರಿಗೆ ನಾನೊಂದು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಂತಕ್ಕಂಥ ವಿಚಾರವಾಗಿ ಏನು ಹೇಳಿದ್ದೀನಿ, ಅದರ ವಿಚಾರವಾಗಿ ನಿನ್ನೆ ಕೆಂಗೇರಿ TTMCನಲ್ಲಿ ಇದ್ದಂಥ ಹಲವಾರು ನಮ್ಮ ಚಾಲಕ ನಿರ್ವಾಹಕರುಗಳು, ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ಚಾಲಕ ನಿರ್ವಾಹಕರುಗಳನ್ನ ಮಾತಾಡಿಸಿ ಅಲ್ಲಿ ಮಲಗಿದಂಥ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ವಾಹಿನಿಯ ಮುಖಾಂತರ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ನಾನು ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಂಸ್ಥೆನಲ್ಲಿ ದುಡಿತಾ ಇರ್ತಕ್ಕಂಥ ದುಡಿಯುವ ವರ್ಗದ ಕಾರ್ಮಿಕರಿಗೆ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕಾಗಿದ್ದು ಅಧಿಕಾರಿ ವರ್ಗನೇ ಹೊರತು ಸರ್ಕಾರ ಅಲ್ಲ. ಸರ್ಕಾರಕ್ಕೆ ಮನ ಮುಟ್ಟತಕ್ಕಂಥ ಕೆಲಸವನ್ನ ಯಾರು ಮಾಡಬೇಕು? ಅಧಿಕಾರಿ ವರ್ಗ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ನಾವು ಕೊಡ್ತಕ್ಕಂಥ ಅಹವಾಲನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಸಹ ಅಹವಾಲುಗಳನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಸರ್ಕಾರಕ್ಕೆ ಮಾಡ್ತೀವಿ. ಆದ್ರೆ ಅಧಿಕಾರಿ ವರ್ಗ ತಾವು ಕುತ್ಕೊಳ್ಳೋದಕ್ಕೆ ಒಂದು ಚೇಂಬರ್ ಇಲ್ಲ ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ರಿಪೇರಿ ಮಾಡ್ಕೊಂಡು ಕುತ್ಕೋತಾರೆ ನೀಟಾಗಿ. ಕಾರು, ಇವನ್ನು ಒಳ್ಳೆ AC ರೂಮು, ಇದೆಲ್ಲವನ್ನು ಮಾಡ್ಕೊಂಡು ಕುತ್ಕೊಳ್ತಕ್ಕಂಥ ಒಬ್ಬ ಆಫೀಸರು ಆ ಕೈ ಕೆಳಗಡೆ ದುಡಿತಾ ಇರ್ತಕ್ಕಂಥ ಒಬ್ಬ ಕಾರ್ಮಿಕ ಯಾವ ರೀತಿನಲ್ಲಿ ಪಾಪ ದುಡ್ದು 10 ರಿಂದ 12 ಅವರು ದುಡ್ದು ಪಾಪ ಅವನು ಮಲಗೋದಕ್ಕೆ ಯಾವ ರೀತಿಯಲ್ಲಿ ಮಲಗ್ತಾ ಇದ್ದೇನೆ ಅಂತಕ್ಕಂಥದ್ದು ಚಿತ್ರಣವನ್ನ ನಿಮ್ಮ ವಾಹಿನಿಯಲ್ಲಿ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ದಯಮಾಡಿ ಎಲ್ಲಾ ಸಮಸ್ತ ಸಾರಿಗೆ ಕಾರ್ಮಿಕರು ನೋಡ್ಬೇಕು. ಎರಡನೇ ವಿಚಾರವಾಗಿ ನಾನೇನ್ ಹೇಳ್ತೀನಿ, ಮೂಲಭೂತ ಸೌಕರ್ಯವನ್ನ ಸರ್ಕಾರ ಕೊಡ್ತಾ ಇದೆಯೋ ಇಲ್ಲ ಸಂಸ್ಥೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದೆಯಾ ಅಂತಕ್ಕಂಥ ವಿಚಾರವಾಗಿದೆ. ಯಾಕೆಂತಂದ್ರೆ ನಮ್ಮನ್ನ ದಯನೀಯ ಸ್ಥಿತಿಯಲ್ಲಿ ಇಟ್ಟು ದುಡಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ವರ್ಗ ಏನು ಘಟಕ ವ್ಯವಸ್ಥಾಪಕರು, DCಗಳು, ಡಿಪೋ ಮ್ಯಾನೇಜರ್ಗಳು, DMEಗಳು ಅಂತಕ್ಕಂಥವ್ರು ಏನಿದ್ದಾರೆ, ನಮ್ಮಲ್ಲಿ ಲೇಬರ್ ಆಫೀಸರ್ ಅಂತಕ್ಕಂಥವ್ರು ಏನಿದ್ದಾರೆ, ಅವರು ನಮ್ಮಲ್ಲಿ ಇದಾರೋ ಇಲ್ವೋ ಅಂತಕ್ಕಂಥದ್ದೇ ನನ್ನದೊಂದು ಪ್ರಶ್ನೆ ಆಗ್ಬಿಟ್ಟಿದೆ. ಸಾಮಾನ್ಯ ಒಬ್ಬ ನೌಕರ ತನ್ನ ಊರುಗಳಿಂದ ಬಂದು ತನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ಮರೆತು ಕೆಲಸ ಮಾಡಿ ಅಡಿಯಪ್ಪ ಬಸ್ಸಲ್ಲಾದ್ರೂ ನೀಟಾಗಿ ಮಲಗೋಣ ಅಂತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದಾರೆ. ಆ ಬಿಲ್ಡಿಂಗ್ ಅಲ್ಲಿ ಒಬ್ಬ ಚಾಲಕ ನಿರ್ವಾಹಕರುಗಳು ಮಲಗೋದಿಕ್ಕೆ ಒಂದು 100 ರಿಂದ 200 ಚಾಲಕ ನಿರ್ವಾಹಕರು ಮಲಗೋದಿಕ್ಕೆ ಒಂದು ಬೆಡ್ ವ್ಯವಸ್ಥೆ ಬೇಡವಾ? ಒಂದು ಟಾಯ್ಲೆಟ್ ವ್ಯವಸ್ಥೆ, ಟಾಯ್ಲೆಟ್ ಗಬ್ಬು ನಾರ್ತಾ ಬಿದ್ದಿದೆ. ಮತ್ತೆ ಒಂದು ಟಾಯ್ಲೆಟ್ ಅಲ್ಲೂ ಸಹ ಸರಿಯಾದಂತ ಚಿಲ್ಕಗಳಿಲ್ಲ, ಡೋರ್ಗಳಿಲ್ಲ, ನಲ್ಲಿ ನೀರುಗಳಿಲ್ಲ. ಈ ತರದ ಅವ್ಯವಸ್ಥೆಯಿಂದ ಆಧಾರ ಆಗಿರ್ತಕ್ಕಂಥ ಒಂದು BMTCಯ ವ್ಯವಸ್ಥೆ ಒಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ನಾಚಿಕೆಗೇಡಿನ ಸಂಗತಿ ಆಗುತ್ತೆ. ಯಾವ ಅಧಿಕಾರಿಯನ್ನ ಬ್ಲೇಮ್ ಮಾಡ್ಬೇಕಾಗಿದೆ, ಯಾವ ಸರ್ಕಾರವನ್ನ ನಾವು ಕೇಳ್ಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಒಂದು ದುರ್ದೈವ ಆಗಿದೆ. ಒಂದು ಕಡೆ ಅಧಿಕಾರಿಗಳು ಏನ್ ಹೇಳಕ್ ನಿಂತಿದ್ದಾರೆ ಅಂತಂದ್ರೆ, ನೀವು ನಮ್ಮ ಹತ್ರ ಸಮಸ್ಯೆನೇ ತರಬಾರ್ದು, ನೀವೇನಾದ್ರೂ ನಮ್ಮನ್ನ ಸಮಸ್ಯೆ ಅಂತ ಹೇಳ್ಕೊತಾ ಬಂತು ಅಂದ್ರೆ ನಿಮ್ಮನ್ನ ವಜಾ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ, ಪೊಲೀಸ್ ಕೇಸ್ ಹಾಕ್ತೀವಿ, ನಿಮ್ಮನ್ನ ಮನೆ ಕಡೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಬೆದರಿಕೆ ಒಡ್ಡೋದಕ್ಕೆ ನಿಂತಿದ್ದಾರೆ. ನಾನು ಕೇಳ್ತೀನಿ, ಅಲ್ಲ ರೀ ಸ್ವಾಮಿ, ನೀವು ಸೆಕ್ಯೂರಿಟಿ ವಿಜಿಲೆನ್ಸ್ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು 99% BMTCನಲ್ಲಿ ಸೋರಿಕೆ ಕಮ್ಮಿ ಆಗಿದೆ. ಲೈನ್ ಚೆಕಿಂಗ್ಗಳನ್ನ ಬಿಟ್ಟು ಪದೇ ಸಾರಥಿ ಅವ್ರನ್ನ ಬಿಟ್ಟು ಚಾಲಕ ನಿರ್ವಾಹಕರ ಮೇಲೆ ಗದಪ್ರಾರಗಳನ್ನ ಮಾಡಿ ದಂಡ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ತಲ್ಲೀನರಾಗಿದ್ದೀರಲ್ಲ. ಯಾಕೆ ಈ ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಚಾಲಕ ನಿರ್ವಾಹಕರುಗಳು
ಯಾವ ರೀತಿನಲ್ಲಿ ಬಸ್ಸಲ್ಲಿ ಬಂದು ಮಲಗ್ತಾ ಇದ್ದಾರೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಕ್ಕಂತ ಒಂದು ನಿಮ್ಮಲ್ಲಿ ಮಾನವೀಯತೆ ಇಲ್ಲ ಅಂತಂದ್ರೆ ನೀವು ಇನ್ನೆಂತ ಅಧಿಕಾರಿಗಳ್ರಿ? ದಯಮಾಡಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಇನ್ನು ಮುಂದಿನ ದಿನದಲ್ಲಿ ರಿಯಾಲಿಟಿ ಚೆಕ್ ಇಡೀ ರಾಜ್ಯದ ಸಮಗ್ರ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಸಾರಿಗೆ ಟಿವಿಯ ಮುಖಾಂತರವಾಗಿ ನಾವು ಮಾಡೋದಕ್ಕೆ ಹೊರಟು ನಿಂತಿದ್ದೀವಿ. ಒಂದ್ ಕಡೆ ಲೇಬರ್ ಆಫೀಸರು ಇದರೋ ಇಲ್ವೋ ಅಂತಕ್ಕಂಥ ರೀತಿಯಲ್ಲಿ ಇದ್ದಾರೆ, ಒಂದ್ ಕಡೆ ನೀವು ಸೆಕ್ಯೂರಿಟಿ ವರ್ಗದವರು ಏನು ವ್ಯವಸ್ಥೆನ ಕೊಡ್ಬೇಕಾಗಿದೆ, ಬಸ್ಸನ್ನ ಕಾಯೋದಿಕ್ಕೆ ಕೊಡ್ಬೇಕಾಗಿದೆ, ಆ ವ್ಯವಸ್ಥೆಗಳೆಲ್ಲವನ್ನ ಮರ್ತು ಬರೀ ಚಾಲಕ ನಿರ್ವಾಹಕರ ಮೇಲೆ ದಂಡ ಹಾಕ್ತಕ್ಕಂಥದ್ದು, ಹಿಂದೆ ಹೊರತ ಕೇಸನ್ನ ಬರ್ಕ ಬಂದು ಚಾಲಕ ನಿರ್ವಾಹಕರ ಮೇಲೆ ಕಿರುಕುಳ ಕೊಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದನ್ನ ಮಾಡ್ಕೊಂಡು ಕೂತಿದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತಕ್ಕಂಥದ್ದನ್ನ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ನಾನು BMTC MD ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸ್ವಾಮಿ ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಿದಾರಲ್ಲ ಆಫೀಸರ್ಗಳು, ಅವ್ರನ್ನ ದಯಮಾಡಿ ರಾತ್ರಿ ಹೊತ್ತು ಕಳಿಸಿ TTMCಗಳಲ್ಲಿ ಏನ್ ಇದೆ, ಯಾವ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಹೇಳಿ. ನಿಮ್ಗೆ ಬಂದು ಸುಮ್ಮನೆ ಇಲ್ಲ ಸಲ್ಲದನ್ನ ಹೇಳ್ಕೊಂಡು ಆ ಯೂನಿಯನ್ ಹಿಂಗ್ ಮಾಡ್ತಾರೆ ಸರ್, ಈ ಯೂನಿಯನ್ ಯಾವ ಅಧಿಕಾರಿಗೆ ಬೈತಾರೆ ಸರ್. ರೀ ಕೆಲಸ ಮಾಡಿದ್ರೆ ಯಾವ ಅಧಿಕಾರಿಗಳ ಹತ್ರ ನಾವ್ ಯಾಕ್ರಿ ಸರಿಯಾಗಿ ಮಾತಾಡಲ್ಲ? ಕೆಲಸ ಮಾಡದೇ ಇರತಕ್ಕಂಥ ದುಂಡಾವತಿ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಸಮರ ಸಾರಿರ್ತಕ್ಕಂಥದ್ದು. ಸಂಬಳವನ್ನ ನೆಚ್ಕೊಂಡು ನೆಚ್ಚಿಗೆ ಕುತ್ಕೊಂಡು ತಗೊಂಡೋಗ್ತಾ ಇದೀರಲ್ಲ, ಇಲ್ಲಿ ಕಾರ್ಮಿಕರು ಪಾಪ ಇವತ್ತು ರೋಡಲ್ಲಿ ಬಿಸ್ಲಲ್ಲಿ ಬಂದು ಮಲಗಿದ್ದಾರೆ, ಫುಟ್ಪಾತ್ ಮೇಲೆ ರೆಡ್ ಹಾಸ್ಕೊಂಡು ಮಲಗ್ತಿದ್ದಾರೆ, ಅಂತವ್ರಿಗೆ ವ್ಯವಸ್ಥೆ ಕೊಡಿ ಅಂತ ಕೇಳಿದ್ರೆ ನೀವು ನಮ್ಮನ್ನ ಹತ್ತಿಕ್ತಕ್ಕಂಥ ಕೆಲಸ ಕೈ ಹಾಕಿದಿರಲ್ಲ, ಅದ್ರ ವಿರುದ್ಧವಾಗಿ ನಮ್ಮ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಸಮಸ್ತ ನಾನು ಕಾರ್ಮಿಕರಲ್ಲಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರತಿನಿತ್ಯ ಧ್ವನಿ ಆಗ್ತಕ್ಕಂಥ ಕೆಲಸವನ್ನ ಸಾರಿಗೆ ಟಿವಿಯ ಮುಖಾಂತರವಾಗಿ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಸನ್ಮಾನ್ಯ BMTC ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಸ್ವಾಮಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಬಂಟಂಗಿ ಅಧಿಕಾರಿಗಳಿಂದ ದಯಮಾಡಿ ದೂರ ಇರಿ. ನೀವು ರಿಯಾಲಿಟಿ ಚೆಕ್ ಮಾಡಿ, ಇವತ್ತು BMTC ನಲ್ಲಿ ವಾಸ್ತವತೆ ಏನಿದೆ. ನಾನೀಗ ಆಲ್ರೆಡಿ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಬಸ್ಸುಗಳಲ್ಲಿ ಮಿರರ್ ಇಲ್ಲ, ವೈಫರ್ ಇಲ್ಲ, ಆರನ್ ಇಲ್ಲ, ಮತ್ತೆ ಗೇರ್ ರಾಡ್ಗಳು ಸಹ ಸರಿ ಇಲ್ಲ. ದಯಮಾಡಿ ಯಾವ DME ಮೇಲೂ ಸಹ ನೀವು ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಅದೇ ರೀತಿ ಲೇಬರ್ ಆಫೀಸರ್ ಅಂತಕ್ಕಂಥವ್ರು ಇದಾವ್ರೆ, ಅವ್ರು ಏನ್ ಮಾಡ್ತಾ ಇದಾರೆ? ಸೆಕ್ಯೂರಿಟಿ ವರ್ಗವನ್ನ ನೀವು ಬಳಸ್ಕೊತಾ ಇರೋದು ಬರೀ ದಂಡ ಹಾಕೋದಿಕ್ ಮಾತ್ರನಾ? ದಯಮಾಡಿ ನಮ್ಗೆ ಬೇಕಾದಂತ ವ್ಯವಸ್ಥೆಗಳನ್ನ ಕೊಡೋದ್ರ ಬಗ್ಗೆ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಇವತ್ತು ಚಾಲಕ ನಿರ್ವಾಹಕ ರಾತ್ರಿ ದುಡ್ದು ಬಂದು ನಿಂತಿದ್ರೆ ಯಾವನ ಬಂದು ಬಸ್ಸಲ್ಲಿ ಡೀಸೆಲ್ ಕತ್ಕೊಂಡು ಹೋಗ್ಬಿಡ್ತಾನೆ. ಅದನ್ನ ತಂದು ಕಟ್ಟತಕ್ಕಂಥದ್ದು ಚಾಲಕ ನಿರ್ವಾಹಕರ ತಲೆ ಕಟ್ಟಿ ಅವನಿಗೆ ಲಕ್ಷಾಂತರ ರೂಪಾಯಿಗಳು ದಂಡ ಹಾಕ್ತಕ್ಕಂಥ ಕೆಲಸಕ್ಕೆ ಮಾತ್ರ ನೀವು ಸೆಕ್ಯೂರಿಟಿನ ಉಪಯೋಗಿಸ್ಕೊತಾ ಇದ್ದೀರಾ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರೇ, ಮುಂದೊಂದು ದಿನ ಈ ಹೋರಾಟ ತುಂಬಾ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಯಾಕೆಂತಂದ್ರೆ ನಾನು ಒಬ್ಬ ಚಾಲಕ ನಿರ್ವಾಹಕನಾಗಿ ಸುಮಾರು 20 ವರ್ಷ ಅದೇ ಪ್ಲಾಟ್ಫಾರ್ಮ್ ಮೇಲೆ ಮಲಗಿದ್ದು ಎದ್ದು ಬಂದಿದ್ದೀನಿ. ಅದರ ನೋವು ಏನು ಅಂತಕ್ಕಂಥದ್ದು ನನಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನೀವು ಬಂದು ಮಲಗಿ, ಇಲ್ಲ ನಮ್ಗೆ ಮಲಗೋದಿಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತಕ್ಕಂಥದ್ದು ನಮ್ಮ ಹೋರಾಟದ ಒಂದು ಭಾಗವಾಗಿದೆ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ವರ್ಗದ ಜನವೂ ಸಹ ಹಸುವಿನಿಂದ ಸಾಯಬಾರದು ಅನ್ನೋದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ನೀವು ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ದೌರ್ಭಾಗ್ಯ ನಮ್ಮ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋದಕ್ಕೆ, ಯಾಕೆಂದ್ರೆ ನೀವು ನಮ್ಮನ್ನ ತಗೊಬಂದು ರೋಡಲ್ಲಿ ಮಲಸಿ ನೀವು ಮಾತ್ರ ಬೆಚ್ಚು ಮಲಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇದಕ್ಕೆ ಯಾರು ಹೊಣೆ? BMTC ಮ್ಯಾನೇಜ್ಮೆಂಟ್ ಆಡಳಿತ ವರ್ಗವೇ ನೇರವಾಗಿ ಹೊಣೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳ್ತೀನಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೇ. ಯಾಕಂದ್ರೆ ಇವರುಗಳು ಮಾತ್ರ ಬೆಚ್ಚನ ಗೂಡಿನಲ್ಲಿ ಮಲ್ಕೊಂಡು ನಮ್ಮನ್ನ ರೋಡಲ್ಲಿ ಮಲಗಿಸಿ ತಿರ್ಗಾ ಮತ್ತೆ ನಾವು ನಾಳೆ ಬೆಳಗ್ಗೆ ಹಾಸ್ಪಿಟ್ಲ್ಗೆ ಹೋದ್ರೆ ನಮ್ಗೆ ಒಂದು ಮೆಡಿಕಲ್ ಸೌಲಭ್ಯನೂ ಸಹ ಇಲ್ಲ. ಮೆಡಿಕಲ್ ಸೌಲಭ್ಯದ ವಿಚಾರವಾಗಿ ನಾನು ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ನಾವು ಇವತ್ತು ಬೀದಿನಲ್ಲಿ ಮಲಗಿರ್ತೀವಿ, ಸಾವಿರಾರು ಜನ ತುಣ್ಕೊಂಡು ಓಡಾಡಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಮೇಲೆ ನ್ಯೂಸ್ ಪೇಪರ್ ರೆಡ್ ಹಾಸ್ಕೊಂಡು ಮಲಗೋದಿಕ್ಕೆ ಕಾರಣಕರ್ತರು ನಮ್ಮ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ದುಂಡಾವರ್ತನೆ ನಿಲ್ಬೇಕು. ನಮ್ಗೆ ಸರಿಯಾದಂತ ಸೌಲಭ್ಯಗಳನ್ನ ಕೊಡೋವರೆಗೂ ಸಹ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಬೆಂಗಳೂರಿನ ಮೂಲೆ ಗಲ್ಲಿಯಲ್ಲಿ BMTC ನಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದೆ, ನಮ್ಮ ಚಾಲಕ ನಿರ್ವಾಹಕರುಗಳಿಗೆ ಇವತ್ತು ಸರಿಯಾದಂತ ಶೌಚಾಲಯದ ವ್ಯವಸ್ಥೆ ಇಲ್ಲ, ಸರಿಯಾದಂತ ಒಂದು ಮಲಗೋದಿಕ್ಕೆ ವ್ಯವಸ್ಥೆ ಇಲ್ಲ. ಇದು ಆಗೋವರೆಗೂ ಸಹ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾಗಿ ಸಮಸ್ತ ಸಾರಿಗೆ ಟಿವಿಯ ವೀಕ್ಷಕರಲ್ಲಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ಇದನ್ನು ಸಾರ್ವಜನಿಕವಾಗಿ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವು ಏನು ಮಾತು ಕೊಟ್ಟಿದ್ದೀವಿ ನಿಮ್ಗೆ ರಾಜ್ಯಪಾಲರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಇರ್ಬೋದು, ಮುಂದಿನ ದಿನದಲ್ಲಿ ಟ್ವಿಟ್ಟರ್ ಫೇಸ್ಬುಕ್ಗೂ ಸಹ ಇದನ್ನ ಅರಿಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಸಾವಿರಾರು ಪ್ರಶಸ್ತಿಗಳು ಬಂದಂತ ಒಂದು ಸಂಸ್ಥೆ ಒಳಗಡೆ ಇವತ್ತು ಎಂತ ನರಕ ಕೂಪದೊಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಹ ಮನವರಿಕೆ ಆಗ್ಬೇಕಾಗಿದೆ. ಏಕೆಂತಂದ್ರೆ ನಮ್ಮನ್ನ ಯಾವ ನರಕದೊಳಗಡೆ ಇಟ್ಟಿದ್ದಾರೆ ಇವರು, ಎಂತೆಂತ ಸೌಲಭ್ಯಗಳನ್ನ ಕಿತ್ಕೊಂಡು ನಮ್ಮನ್ನ ಬೀದಿಲಿ ಮಲಗಿಸಿದ್ದಾರೆ. ಆ ಮಲಗಿಸಿದಂತ ಅಧಿಕಾರಿಗಳು ಸಹ ಬೀದಿಗೆ ಬರಲೇಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟದ ಭಾಗವಾಗಿದೆ. ಯಾಕಂದ್ರೆ ನೀವು ಸಹ ಬಂದು ನಮ್ಮ ಜೊತೆ ಒಂದಿನ 2 ದಿನ ಮಲಗಿ ಅದೇ ಪ್ಲಾಟ್ಫಾರ್ಮ್ ಮೇಲೆ ಅದ್ರ ನೋವು ಏನು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಹೋರಾಟದ ಭಾಗವಾಗಿದೆ. ಹಾಗಾಗಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ನಿಮ್ಮ ಅಕ್ಕಪಕ್ಕ ಅಧಿಕಾರಿಗಳು ಇರ್ತಕ್ಕಂಥವ್ರು
ಬರೀ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಕ್ಕಂಥದ್ದು, ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದ್ರ ಮಾತ್ರ ತಲ್ಲೀನರಾಗಿದ್ದಾರೆ. ಸಾರಿಗೆ ಸಂಸ್ಥೆಯಲ್ಲಿ ದುಡಿತಕ್ಕಂತ ಬೆವರ ಹನಿಗೆ ಸರಿಯಾದಂತ ರೀತಿಯಲ್ಲಿ ಸೌಲಭ್ಯ ಒದಗಿಸೋದ್ರಲ್ಲಿ ಇವರೆಲ್ಲರ ಪಾತ್ರಗಳು ಸಹ ಹಿನ್ನಡೆಯಾಗಿದೆ. ಇವರೆಲ್ಲರೂ ಸರಿಯಾದಂತ ರೀತಿಯಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಯಾವ್ಯಾವ ಜಾಗದಲ್ಲಿ ಮಲಗ್ತಾ ಇದ್ದೀರಾ ಅಲ್ಲಿಗೆ ನಾವು ನೇರವಾಗಿ ಭೇಟಿ ಕೊಟ್ಟು ನಿಮ್ಮ ಕುಶಲೋಪರಿಯನ್ನು ವಿಚಾರಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ. ಹಾಗಾಗಿ ಅಲ್ಲಿವರೆಗೂ ಸಹ ನೀವು ಈಗ ಆಲ್ರೆಡಿ ನನಗೆ ವಾಟ್ಸಾಪ್ ಅಲ್ಲಿ ಸಾವಿರಾರು ಮೆಸೇಜ್ಗಳನ್ನ ಕಳಿಸಿದಾರ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ನೋವು ನಲಿವಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಮತ್ತೆ ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ನಿಮ್ಮ ನೋವು ನಲಿವಿನ ಜೊತೆನಲ್ಲಿ ಇರ್ತೀವಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಯಾವ ಅಧಿಕಾರಿಗಳ ಗೊಡ್ಡು ಬೆದರಿಕೆಗೂ ಜಂಟಿ ಕ್ರಿಯಾ ಸಮಿತಿ ಬಗ್ಗಲ್ಲ, ಜಗ್ಗೋದು ಇಲ್ಲ. ಇವರು ಸಾವಿರಾರು ಪೊಲೀಸ್ ಕೇಸ್ಗಳನ್ನ ಬೇಕಾದ್ರೆ ನಮ್ಮ ಮೇಲೆ FIR ಮಾಡ್ಲಿ, ನಾವು ಇಂಥದ್ದೆಲ್ಲವನ್ನು ಸಹ ಜಯಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡೋದ್ರಲ್ಲಿ ಮುಂದೆ ಬಂದೇ ಬರ್ತೀವಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಇದ್ದೀವಿ. ನೀವು ಯಾರು ಸಹ ಯಾವುದೇ ಅಧಿಕಾರಿಯ ವರ್ಗಕ್ಕೆ ಗೊಡ್ಡು ಬೆದರಿಕೆಗಳಿಗೆ ಜಗ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ನಿಮ್ಮ ಜೊತೆ ಜಂಟಿ ಕ್ರಿಯಾ ಸಮಿತಿ ಇರುತ್ತೆ ಅಂತಕ್ಕಂಥದನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಎಲ್ಲ ಒಂದ್ ಕಡೆ ಚಾಲಕರಿಗೆ ಮತ್ತು ನಿವಾರಕರಿಗೆ ಒಂದು ಸೌಲಭ್ಯಗಳಿಲ್ಲ, ಟೈಮ್ ಸರಿ ಸಂಬಳ ಕೊಡ್ತಾ ಇಲ್ಲ. ಸರ್, ಈಗ ನಮ್ಮ BMTC ನಲ್ಲಿ 1ನೇ ತಾರೀಕು ಸಂಬಳ ಕೊಡ್ತೀನಿ ಅಂತ ಹೇಳಿ ಹಬ್ಬರಿಸಿ ಬೊಬ್ಬರದು ಎಲ್ಲವನ್ನು ಮಾಡಿದ್ದಾಯ್ತು. 1ನೇ ತಾರೀಕಿಗೆ ಸಂಬಳವನ್ನು ಸಹ ಕೊಡ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, BMTC ಎಂಪ್ಲಾಯಿಗಳು ಇರ್ತಕ್ಕಂಥದ್ದು ಅವ್ರದೊಂಥರ ದೌರ್ಭಾಗ್ಯ. ಸುಮಾರು 2022ನೇ ಇಸ್ವಿಯಿಂದನೂ ಸಹ ನಿವೃತ್ತಿ ಆದಂತವರು ಇವತ್ತು ಭಿಕ್ಷೆ ಬೇಡ್ತಾ ಇದ್ದಾರೆ ರೋಡಲ್ಲಿ. ಇದಕ್ಕೆ ಕಾರಣ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳ್ತೀನಿ. ಆದ್ರೆ ಸರ್ಕಾರದ ಪಾತ್ರ ಬಹಳ ಚಿಕ್ಕದಿದೆ ಇದರಲ್ಲಿ, ಮ್ಯಾನೇಜ್ಮೆಂಟ್ ಪಾತ್ರನೇ ಬಹಳ ದೊಡ್ಡದಿದೆ. ಯಾಕಂದ್ರೆ ಇವತ್ತು ಸಂಘಟನೆಗಳನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳದಲ್ಲೇ ಏಕಚಕ್ರಾಧಿಪತ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ದುಂಡಾವರ್ತನೆಯಿಂದ 2022ನೇ ಇಸ್ವಿಯಿಂದ ರಿಟೈರ್ಡ್ ಆದಂತ ಇವತ್ತೇನ್ ಚಾಲಕ ನಿರ್ವಾಹಕರುಗಳಿದ್ದಾರೆ, ಮೆಕ್ಯಾನಿಕ್ಗಳು ಇರ್ಬೋದು, ಅವರೆಲ್ಲರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಒಂದು ಕಡೆ ಮಕ್ಕಳುಗಳು ಮನೆಯಲ್ಲಿ ಊಟವನ್ನು ಸಹ ಕೊಡ್ತಾ ಇಲ್ಲ. ನೀವು ನಿವೃತ್ತಿ ಹಣವನ್ನ ಸಂಸ್ಥೆನ ಬಿಟ್ಟು ಬಂದಿದ್ದಾರೆ, ನಾವೇನಕ್ಕೆ ನಿಮ್ಮನ್ನು ನೋಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ BMTC ಆಡಳಿತ ಮಂಡಳಿ. ಹಾಗಾಗಿ ಅವರ ನೋವು ನಲಿವಿನಲ್ಲೂ ಸಹ ಜಂಟಿ ಸಮಿತಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಎರಡನೇ ವಿಚಾರವಾಗಿ KSRTC ನಲ್ಲಿ ಆರೋಗ್ಯ ವಿಮೆ ಜಾರಿ ಮಾಡಿದ್ರು. ಆದ್ರೆ ಇಲ್ಲಿ ನಮ್ಮಲ್ಲಿ BMTC ನಲ್ಲಿ ಅಳವಡಿಸ್ತೀನಿ ಅಂತ ಹೇಳಿ ಸರ್ಕಾರ ಒಂದ್ ಕಡೆ ನಿಮ್ಗೆ ಇನ್ನೇನು ಅಳವಡಿಸ್ತೀನಿ ಅಂತಕ್ಕಂಥ ವಿಚಾರ ಹೇಳ್ತು. ಆದ್ರೆ BMTC ಆಡಳಿತ ಮಂಡಳಿ ನಿದ್ರಾ ವ್ಯವಸ್ಥೆಗೆ ಜಾರಿ ಇದೆ. ಎಲ್ಲಿ ಸಾರಿಗೆ ನೌಕರರಿಗೆ ಸೌಲಭ್ಯಗಳನ್ನ ಕೊಟ್ರೆ ಇವರೆಲ್ಲರೂ ಮತ್ತೆ ಎದ್ದು ನಿಂತು ನಮ್ಮ ಮೇಲೆ ಗದಪ್ರಹಾರ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಒಂದೊಂದೇ ರೀತಿಯಲ್ಲಿ ಕಾರ್ಮಿಕ ವರ್ಗದ ಮೇಲೆ ದಮನಕಾರಿ ನೀತಿಗಳನ್ನ ಅನುಸರಣೆ ಮಾಡ್ಕೊತಾ ಬಂದಿರತಕ್ಕಂತ BMTC ಆಡಳಿತ ಮಂಡಳಿಯ ವಿರುದ್ಧವಾಗಿ ಈ ಹೋರಾಟ ನಡೀತಾ ಇದೆ. ಈ ಹೋರಾಟ ನಮ್ಗೆ ನ್ಯಾಯ ಸಿಗೋವರೆಗೂ ಸಹ ನಿರಂತರವಾಗಿ ರಾಜ್ಯದ ಮೂಲೆಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಈ ರಾಜ್ಯದ ರಾಜ್ಯಪಾಲರಿಗೂ ಮತ್ತೆ ಈ ದೇಶದ ಪ್ರಧಾನ ಮಂತ್ರಿಯವರೆಗೂ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸ್ವಾಮಿ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬದುಕಿದೆಯಾ, ಆಡಳಿತ ವ್ಯವಸ್ಥೆ ಬದುಕಿದೆಯಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ. ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಜೈಲು ಕಳಿಸ್ತೀನಿ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಆಡಳಿತ ಅಧಿಕಾರಿಗಳು ನಮ್ಗೆ ಬೇಕಾಗಿದೆಯಾ ಅಂತಕ್ಕಂಥದ್ದನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಸಾವಿರಾರು ಪ್ರಶಸ್ತಿಗಳನ್ನ ತಂದು BMTCಯ ಗೋಡೆ ಒಳಗಡೆ ಗ್ಲಾಸ್ ಒಳಗಡೆ ಪಳಪಳನೆ ಮಿಂಚದಿಕ್ಕೆ ಕಾರಣಕರ್ತರಾದಂತ ಕಾರ್ಮಿಕ ವರ್ಗವನ್ನ ಬೀದಿಲ್ ನಿಲ್ಸಿರ್ತಕ್ಕಂತ ಈ ಆಡಳಿತ ವರ್ಗಕ್ಕೆ ನನ್ನದೊಂದು ಧಿಕ್ಕಾರ ಇರಲಿ ಅಂತಕ್ಕಂಥ ನನ್ನ ಮಾತನ್ನ ಮುಗಿಸ್ತಾ ಇದೆ. ದಯಮಾಡಿ ಅತಿ ಹೆಚ್ಚಿನ ನಮ್ಮ ಸಾರಿಗೆಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಸಾರಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅತಿ ಹೆಚ್ಚು ವೀಕ್ಷಣೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಮತ್ತೆ ಈ ಸುದ್ದಿ ವಾಹಿನಿ ಬರ್ತಕ್ಕಂಥ ಎಲ್ಲಾ ಸುದ್ದಿಗಳನ್ನು ಸಹ ಅತಿ ಹೆಚ್ಚು ಫಾರ್ವರ್ಡ್ ಮಾಡಿ ಸಾರ್ವಜನಿಕರ ಗಮನಕ್ಕೂ ತರ್ತಕ್ಕಂಥ ಕೆಲಸವನ್ನ ಮಾಡಿ, ಮತ್ತೆ ವಿರೋಧ ಪಕ್ಷದ ನಾಯಕರುಗಳು ಗಮನಕ್ಕೂ ತರ್ತಕ್ಕಂಥ ಕೆಲಸದವರು ಮಾಡಿ, ಆಡಳಿತ ಪಕ್ಷಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಿ, ಅತಿ ಹೆಚ್ಚು ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಚಂದಾದಾರರಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.